ನೋಡಿ ವಿದ್ಯಾರ್ಥಿಗಳೇ, ಇಂದಿನಿಂದ SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬೇಕಾದರೂ ಪ್ರಕಟವಾಗುವ ಸಾಧ್ಯತೆ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದರೆ, ಒಂದು ನಿನ್ನೆ ಸರ್ವರ್ ಅಪ್ಡೇಟ್ ಇಶ್ಯೂ ಇತ್ತು ಇದೇ ಒಂದು ವೆಬ್ಸೈಟದ್ದು. ಎರಡನೇದು, ಇತ್ತೀಚೆಗೆ ನಮ್ಮ ಒಂದು SSLC ಬೋರ್ಡ್ ಅಥವಾ PUC ಬೋರ್ಡ್ ಏನು ಮಾಡ್ತಾಯಿದೆ ಅಂದರೆ, ಎಕ್ಸಾಮ್ ರಿಸಲ್ಟನ್ನು ಪ್ರಕಟ ಮಾಡಬೇಕಾದ್ರೆ ಒಂದು ದಿನದ ಮುಂಚೆ ಮಾತ್ರ ಅನೌನ್ಸ್ಮೆಂಟ್ ಮಾಡುತ್ತೆ ಅಥವಾ ಡೈರೆಕ್ಟಾಗಿ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಬಿಡುತ್ತೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಯಾವುದೇ ಒಂದು ಇಲಾಖೆ ಇರಲಿ ಒಂದು ದಿನ ಬಿಫೋರ್ ಆದೇಶವನ್ನು ಮಾಡಿ ಮರುದಿನ ರಿಸಲ್ಟ್ ಪ್ರಕಟ ಮಾಡ್ತಿದ್ರು. ಡೇಟ್ ಆ್ಯಂಡ್ ಟೈಮ್ ಅಡ್ವಾನ್ಸ್ ಹೇಳ್ತಾಯಿದ್ರು. ಈಗ ಹಂಗಾಗ್ತಾ ಇಲ್ಲ. ಏನು ಮಾಡ್ತಿದ್ರೆ ಡೈರೆಕ್ಟಾಗಿ ರಿಸಲ್ಟನ್ನು ಪ್ರಕಟ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಅದಕ್ಕೆ ಇವತ್ತು ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟು ಯಾವಾಗ ಬೇಕಾದರೂ ಪ್ರಕಟವಾಗುವ ಸಾಧ್ಯತೆ ಇದೆ. ಇಲ್ಲಿ ನೀವು ಒಂದು ಕೆಲಸ ಮಾಡಬೇಕು. ಏನಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನೀವು ಏನು ಮಾಡಬೇಕಪ್ಪ ಅಂದರೆ, ನಮ್ಮ ರಾಜ್ಯ ಸರ್ಕಾರದ ಒಂದು ಹೆಲ್ಪ್ಲೈನ್ ನಂಬರ್ ಇದೆ 1902. ಈ ಒಂದು ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಅಲ್ಲಿ ಕೇಳ್ತಾರೆ ಏನು ಮಾಹಿತಿ ಬೇಕಾಯ್ತು ಅಂತ. SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಮೇಡಮ್ ಆರ್ ಸರ್ ಅಂತ ಕೇಳಿ, ಆಗ ಅವರು ಮಾಹಿತಿ ಇದ್ದರೆ ಅಪ್ಡೇಟ್ ಕೊಡ್ತಾರೆ. ನಾನು ಅಪ್ಡೇಟ್ ಇದೇ ಕಾಲ್ ಮಾಡಿದ್ದೆ, ಬಟ್ ಅವ್ರು ಏನು ಅಂತಿದ್ದಾರೆ, 9 ಗಂಟೆಯಿಂದ ಈ ಒಂದು ಹೆಲ್ಪ್ಲೈನ್ ಪ್ರಾರಂಭ ಆಗ್ತಕ್ಕಂಥ ಹೇಳಿದ್ದಾರೆ. ಬಟ್ ನಿಮ್ಗೆ ಅಪ್ಡೇಟ್ ಕೊಡೋಕೋಸ್ಕರ ಮಾಹಿತಿ ತಿಳಿಸ್ತಿದ್ದೀನಿ. ನಾನು ಕೂಡ 9 ಗಂಟೆ ಮೇಲೆ ಈ ಒಂದು 1902ಗೆ ಕಾಲ್ ಮಾಡಿ ತಿಳ್ಕೊತೀನಿ. ತದನಂತರ ಅವ್ರು ಏನು ಮಾಡ್ತಾರೆ, ಒಂದು ಶಿಕ್ಷಣ ಇಲಾಖೆ ನಂಬರ್ ಕೊಡ್ತಾರೆ. ನನಗೆ ಕೊಟ್ಟಿದ್ದರು ಮೊನ್ನೆ, ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ, ಬಟ್ ಆ ನಂಬರ್ ರಿಸೀವ್ ಆಗ್ತಾಯಿಲ್ಲ. ಇವತ್ತು ನಾನು ಟ್ರೈ ಮಾಡ್ತೇನೆ. ಅವರು ಅಲ್ಲಿ ನಾವು ಕೇಳಿದರೆ ಸ್ಪಷ್ಟವಾದ ಮಾಹಿತಿ ಸಿಗೋ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನೀವು ಕೂಡ ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಸಿಗೋ ಹೆಲ್ಪ್ಲೈನ್ ನಂಬರ್ನ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ, ನಿಮಗೇನು ಅಪ್ಡೇಟ್ ಬರುತ್ತೆ ನೀವು ಕಾಮೆಂಟ್ ಮಾಡ್ತಾಯಿರಿ. ನೋಡಿ ವಿದ್ಯಾರ್ಥಿಗಳೇ, ಈ SSLC ಎಕ್ಸಾಮ್ 2 ಕುರಿತು ಏನೇ ಅಪ್ಡೇಟ್ ಬಂದರೂ ಈ ವಿಡಿಯೋ ಕೆಳಗೆ ಪ್ರತಿ 1 ಗಂಟೆಗೊಮ್ಮೆ ಅಪ್ಡೇಟ್ ಬಂದರೆ 10 ನಿಮಿಷಕ್ಕಲ್ಲ 1 ನಿಮಿಷಕ್ಕೊಮ್ಮೆ ಬೇಕಾದ್ರೂ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ತೇನೆ. ಬಟ್ ಏನೂ ಅಪ್ಡೇಟ್ ಬರೆದಿದ್ರೂ ಕೂಡ ಪ್ರತಿ 1 ಅವರ್ಗೆ ನಾನು ಮಾಹಿತಿಗಳನ್ನು ಇದೇ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಪಿನ್ ಮಾಡ್ತಾ ಹೋಗ್ತೀನಿ. ಅದು ಸುಮ್ಮನೆ ಅಲ್ಲ, ಡಿಸ್ಕ್ರಿಪ್ಟಿವ್ ಆಗಿ ಅಂದರೆ ವಿವರವಾಗಿ ಈ ಗಂಟೆಗೆ ಏನಾಯಿತು, ನಾವು ಏನೇನು ಮಾಹಿತಿ ಪಡ್ಕೊಂಡಿದ್ದೀವಿ ಅಂತ. ಯಾಕಪ್ಪ ಆ ಮಾಹಿತಿಯನ್ನು ಇದೇ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂದರೆ, ಈ ವಿಡಿಯೋದ ನಂತರ ಇನ್ನೊಂದು ವಿಡಿಯೋ ಮಾಡಿದರೆ ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡ್ತಾರನ್ನೋ ಕೆಟ್ಟ ಅಪವಾದ ಬೇಡ ನಮಗೂ ಕೂಡ. ಇದೇ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಪಿನ್ ಮಾಡ್ತಾ ಹೋಗ್ತೀನಿ, ನೀವು ಅಲ್ಲೇ ಓದ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ನಾವು ಈ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ದಿನಕ್ಕೆ 3 ವಿಡಿಯೋಗಳು ಮಾತ್ರ ನೋಟಿಫಿಕೇಷನಿಗೆ ಅಲೌ ಇರುತ್ತೆ. 3 ವಿಡಿಯೋದ ನಂತರ ಒಂದು ವಿಡಿಯೋ ಹೆಚ್ಚಿಗೆ ಮಾಡಿದರೂ ಅದು ನಿಮಗೆ ನೋಟಿಫಿಕೇಷನ್ ಬರೋಲ್ಲ. ಅದಕ್ಕಾಗಿ ನಾವು ಇದೇ ವಿಡಿಯೋ ಕೆಳಗೆ ಇನ್ನೊಂದು ಮಾಹಿತಿ ಅಪ್ಲೋಡ್ ಮಾಡಬೇಕಾಗಿದೆ. ಏನಂದರೆ, ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಅನ್ನೋದು ಕೂಡ ಅಪ್ಲೋಡ್ ಮಾಡಬೇಕು. ಆಲ್ರೆಡಿ ಈಗ ಮಾರ್ನಿಂಗ್ ನಾವು ಏನು ಮಾಡಿದ್ವಿ, ಡಿಗ್ರಿ, ITI, ಡಿಪ್ಲೊಮೊ, ಬಸ್ ಪಾಸ್ ಅರ್ಜಿ ಪ್ರಾರಂಭವಾಗಿದೆ. ಅದನ್ನು ಆಲ್ರೆಡಿ 1ನೇ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಈಗ ಇದು 1ನೇ ವಿಡಿಯೋ. 2ನೇ ವಿಡಿಯೋ ನಿಮ್ಮದು SSLC ಎಕ್ಸಾಮ್ 2 ಕುರಿತು ಅಪ್ಡೇಟ್ ಮಾಹಿತಿ. 3ನೇ ವಿಡಿಯೋ ಸೆಕೆಂಡ್ PUCದು ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಅನ್ನೋದು. ಈ ರೀತಿಯಾಗಿ ಮಾಹಿತಿ 3 ವಿಡಿಯೋ ಅಪ್ಲೋಡ್ ಆಗಿಬಿಡ್ತವೆ. ತದನಂತರ ನಿಮಗೆ ನೋಟಿಫಿಕೇಷನ್ ಬರಲ್ಲ. ಅದಕ್ಕೆ ಏನು ಮಾಡಿ, ಇದೇ ಒಂದು ವಿಡಿಯೋ ಕೆಳಗೆ ನಾವು ಎಲ್ಲ ಮಾಹಿತಿಯನ್ನು ಕಮೆಂಟ್ ಮಾಡಿ ಅದನ್ನ ಪಿನ್ ಮಾಡ್ತಾ ಹೋಗ್ತೀನಿ. ಅಲ್ಲೇ ನೀವು ಮಾಹಿತಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ನೋಡಿ. ಏಪ್ರಿಲ್ 29ರಿಂದ ಮೇ 16ರವರೆಗೆ ಎಕ್ಸಾಮ್ ಇದ್ದು, ಮೇ 16 ಅಂದರೆ ಮೇ 21ಕ್ಕೆ ರಿಸಲ್ಟ್ ಅನೌನ್ಸ್ ಆಗಿದ್ದು. ಅಂದರೆ ಕೇವಲ 5 ದಿನದಲ್ಲಿ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಅನೌನ್ಸ್ಡ್ ಆಗಿತ್ತು. ಈಗ ನಿಮ್ಮದು ಇದೇ ರೀತಿ ಸಡನ್ಲಿ ಏನಾದರೂ ಇವತ್ತು ಅನೌನ್ಸ್ಮೆಂಟ್ ಆದರೂ ಆಗ್ಬೋದು, ಇದೇ ಒಂದು ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಆಗ್ಬೋದು. ನಮಗೆ ಇವತ್ತು 3 ರಿಂದ 4 ಗಂಟೆ ಅಥವಾ 5 ಗಂಟೆವರೆಗೂ ಅವಕಾಶ ಇದೆ ರಿಸಲ್ಟ್ ಪ್ರಕಟ ಮಾಡೋಕ್ಕೆ. ಪ್ರತಿ ಕ್ಷಣದ ಅಪ್ಡೇಟನ್ನು ಪ್ರತಿ 1 ಅವರಿಗಂತೂ ಏನಾದರೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ವಿಡಿಯೋ ಕೆಳಗೆ. ಅಲ್ಲೇ ನೋಡಿ, ಒಂದು ವೇಳೆ ಅಂಥ ರಿಸಲ್ಟ್ ಪ್ರಕಟವಾಗುತ್ತೆ ಅನ್ನೋ ಮಾಹಿತಿ ಬಂದರೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೊಂದು ವಿಡಿಯೋ ಮಾಡಿ ಲಿಂಕ್ ಕೊಡ್ತೀನಿ. ಇಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋ ನೋಡಂತ್ರಿ. ಬಟ್ ಯಾವುದೇ ರೀತಿ ಅಷ್ಟು ಅಪ್ಡೇಟ್ ಬರದೆ ಕಾಮನ್ ಮಾಹಿತಿ ಇದ್ದರೆ ಅದನ್ನು ಕಮೆಂಟ್ ಮಾಡ್ತೀನಿ. ಬಟ್ ರಿಸಲ್ಟ್ ಕುರಿತು ಎಕ್ಸಾಕ್ಟ್ ಅಪ್ಡೇಟ್ ಬಂದರೆ ಈ ವಿಡಿಯೋ ಕೆಳಗೆ ಒಂದು ವಿಡಿಯೋ ಮಾಡಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ವಿಡಿಯೋ ನೋಡಿ. ಯಾಕಂದರೆ ನೋಟಿಫಿಕೇಷನ್ ಬರೋಲ್ಲ, ಇವತ್ತು ಆಲ್ರೆಡಿ 3 ವಿಡಿಯೋ ಆಗಿಬಿಡುತ್ತೆ. ಓಕೆನಾ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.